ನಮ್ಮೊಂದಿಗೆ ಈಗ ಚಕ್ರವರ್ತಿ ಸೂಲಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಚಕ್ರವರ್ತಿ ಸೂಲಿಬೆಲೆ ಅವರೇ, ಇವತ್ತು ಪ್ರಯಾಗ್ರಾಜ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಅದಕ್ಕಿಂತ ಬಹಳ ಮುಖ್ಯ ಅಂತಂದರೆ ನೀವು ಕೂಡ ಅಲ್ಲಿಗೆ ತೆರಳಿದ್ರಿ. ಕೋಟ್ಯಾಂತರ ಭಕ್ತರ ಸಮಾಗಮ ಆಗಿದೆ, ಸನಾತನಿಗಳ ಸಮಾಗಮ ಆಗಿದೆ. ಒಂದು ಸ್ಪಷ್ಟ ಸಂದೇಶ ಅಂತೂ ರವಾನೆ ಆಗಿದೆ ಅಂತ ಅನಿಸ್ತಾ ಇದೆ. ತಾವೇನು ಹೇಳೋದಕ್ಕೆ ಬಯಸ್ತೀರಿ? ಖಂಡಿತವಾಗ್ಲೂ ಹೌದು. ಯಾರು ಈ ದೇಶದಲ್ಲಿ ಸನಾತನ ಧರ್ಮವನ್ನು ಪಾಲಿಸ್ತಾರೋ, ಆಸ್ಥೆಯಿಂದ ಅನುಸರಿಸ್ತಾರೋ, ಅವರೆಲ್ಲರೂ ಕೂಡ ಒಂದಾಗ್ತಾರೆ, ಜೊತೆಲಿ ನಿಂತ್ಕೊಳ್ತಾರೆ ಮತ್ತು ಸಾವಿರ ಜನ ತಮ್ಮ ಇಚ್ಛೆಗೆ ತಕ್ಕಂತೆ ಏನನ್ನ ಪಡ್ಕೊಂಡ್ರು, ನಾನು ಸ್ವಲ್ಪ ಕೆಟ್ಟ ಪದವನ್ನು ಬಳಸೋದಾದ್ರೆ ಹೊಗಳಿದ್ರೂ ಕೂಡ ಸನಾತನ ಧರ್ಮೀಯರ ಶ್ರದ್ಧೆ ಒಂದಿನಿತೂ ಕಡಿಮೆ ಆಗೋದಿಲ್ಲ ಅನ್ನೋದಕ್ಕೆ ಒಂದು ಸಮರ್ಥವಾಗಿರುವಂತ ಸಂದೇಶವನ್ನ ನೀವು ಹೇಳಿದಂತೆ ಡೆಫಿನೆಟ್ಲಿ ಈ ಮಹಾಕುಂಭ ಕೊಟ್ಟಿದೆ. ಅದರಲ್ಲಿ ಇವತ್ತು ಪ್ರಧಾನಮಂತ್ರಿ ಹೋಗಿ ಮಿಂದು ಬರೋದಂತೂ ಒಂದು ಹೊಸ ದೃಷ್ಟಿಕೋನ. ಭಾರತದಲ್ಲಿ ಹಿಂದುತ್ವದ ವಿಚಾರವನ್ನು ಯಾರಾದ್ರೂ ಮಾತನಾಡಿದ್ರೆ ಅವರನ್ನ ರಿಗ್ರೆಸಿವ್ ಅಂತ ಕರೆಯುವಂತ, ಅವರನ್ನ ಹಿಂದುಳಿದವರು ಅಂತ ಕರೆಯುವಂತ ಪರಿಸ್ಥಿತಿ ಇದ್ದಾಗ ಈ ದೇಶದ ಪ್ರಧಾನಮಂತ್ರಿಯೇ ಹಿಂದುತ್ವದ ಆ ವಿಚಾರಧಾರೆಯನ್ನ ಕಳೆದ 10 ವರ್ಷಗಳಿಂದ ಎತ್ತಿ ಹಿಡಿದಿರುವ ರೀತಿ ನೋಡಿದ್ರೆ ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಹಿಂದೂ ಧರ್ಮ ಪ್ರಭಾವಿಯಾಗಿ ಮೂಡಿ ಬರ್ತಾ ಇರೋದು ಡೆಫಿನೆಟ್ಲಿ ಒಂದು ದೊಡ್ಡ ಸಂದೇಶ ಅಂತ ನನ್ಗನ್ಸುತ್ತೆ. ಓಕೆ, ಚಕ್ರವರ್ತಿ ಸೂಲಿಬೆಲೆ, ನಾನು ನಿಮ್ಮನ್ನ ಆ್ಯಕ್ಚುಲಿ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾ ಇದೆ. ನೋಡಿ, ಇವತ್ತು ಎಷ್ಟೋ ಜನ ಒಂದು ವಿಚಾರವನ್ನು ಹೇಳ್ಕೊಂಬರ್ತಿದ್ದಾರೆ. ಈ ಬಾರಿಯ ಮಹಾಕುಂಭಮೇಳ ಅಂತ ಏನು ಕರೀತಾರೆ ಅಂದರೆ 144 ವರ್ಷಗಳಿಗೆ ಒಮ್ಮೆ ಬರುವಂಥ ಈ ಸಂದರ್ಭವನ್ನು ಮಹಾಕುಂಭಮೇಳ ಅಂತ ಕರೀತಾರೆ ಅಂತೇಳಿ ಇವತ್ತು ನಮಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ಕೆಲವರು ಹೇಳ್ತಿರೋದು 144 ವರ್ಷಗಳ ಹಿಂದೆ ಇದೇ ರೀತಿಯಾಗಿ ಮಹಾಕುಂಭಮೇಳ ನಡೆದಿತ್ತು ಅನ್ನೋ ಪುರಾವೆಗಳಿದ್ದಾವ ಅಂತೇಳಿ ಒಂದಷ್ಟು ಜನ ಪ್ರಶ್ನೆಗಳನ್ನು ಕೂಡ ಮಾಡ್ತಿದ್ದಾರೆ. ಅದಕ್ಕೆ ಉತ್ತರ ಕೊಡ್ಬೋದಾ? ಏನಂದ್ರೆ ಇದು 144 ವರ್ಷಗಳ ಹಿಂದೆ, ಅದರ 144 ವರ್ಷಗಳ ಹಿಂದೆ ಈ ತರ ಲೆಕ್ಕ ಹಾಕೋದಿಲ್ಲ. ಇದು ಆಸ್ಟ್ರಾನಮಿಕಲ್ ಕ್ಯಾಲ್ಕುಲೇಷನ್. ಸೂರ್ಯ, ಭೂಮಿ ಮತ್ತು ಗುರುಗ್ರಹ ಮತ್ತು ಮೇಷರಾಶಿ ಇವುಗಳ ನಡುವಿನ ಅವುಗಳ ಸಂಬಂಧದ ಕಾರಣಕ್ಕೋಸ್ಕರ ಆಗುವಂಥದ್ದು. ಆ ಮೇಷರಾಶಿಯ ನೀವು ಆ ಚಲನೆಯನ್ನ ಗಮನಿಸಿದ್ರೆ ಎಲ್ಲಿಂದ ಶುರುವಾಗಿತ್ತು 144 12 ವರ್ಷಕ್ಕೊಮ್ಮೆ ಅಲ್ಲಿಗೆ ಬರುತ್ತೆ. ಆ ತರದ 12 ಚಕ್ರಗಳಾದಾಗ ನಿಮ್ಗೆ ಕಂಪ್ಲೀಟ್ ಆಗಿ ಮತ್ತು ವಾಪಸ್ ಹೊಸದಾಗಿ ಶುರುವಾಗುತ್ತೆ. ಇದು ನಿಮ್ಗೆ ಆ ಚಕ್ರಗಳ ಆಧಾರದ ಮೇಲೆ ಯಾರು ಲೆಕ್ಕ ಹಾಕಬಲ್ಲರೋ ಅವ್ರಿಗೆ ನೀಟಾಗಿ ಗೊತ್ತಾಗುತ್ತೆ. ಈ ದೃಷ್ಟಿಯಿಂದ ಮಾಡ್ತಾರೆ. ಇದು ಮೊದಲನೇದು. ಇನ್ ಎರಡನೇದು, ಅವ್ರು ನಂಗೆ ತುಂಬಾ ಜನ ಈ ಪ್ರಶ್ನೆ ಕೇಳ್ತಾರೆ. ಅವರೆಲ್ಲ ಏನ್ ಕೇಳ್ತಾರೆ ಅಂತಂದ್ರೆ, ಇದನ್ನ ಬೇಕಂತ ಪ್ರಚಾರ ಮಾಡ್ಲಿಕ್ಕೋಸ್ಕರ ಯೋಗಿ ಆದಿತ್ಯನಾಥರು ಅವರೆಲ್ಲ ಮಾಡ್ಕೊಂಡಿರೋದು ಅಂತ. ಇದು ಅಖಾಡ ಪರಿಷತ್ತು ಅಂತ ಅಲ್ಲೊಂದಿದೆ. ಆ ಸಾಧುಗಳ ಪ್ರಭಾವ ಹೇಗಿದೆ ಅಂತಂದ್ರೆ, ನೀವು ಸಣ್ಣದೊಂದು ಅಪಸವ್ಯಗಳಾದ್ರೂ 13 ಅಖಾಡಗಳಲ್ಲಿ ಒಬ್ರು ಅದನ್ನ ವಿರೋಧಿಸಿದ್ರೂ ಕೂಡ ಅದು ತುಂಬಾ ದೊಡ್ಡ ಪ್ರಭಾವಿಯಾಗಿರುವಂತ ವ್ಯವಸ್ಥೆ ಪಡ್ಕೊಳ್ಳುತ್ತೆ. ಹಂಗಿರುವಾಗ ಈ ಒಂದು 144 ಅನ್ನುವಂತ ಒಂದು ನಂಬರ್ನೇ ಸುಳ್ಳು ಹೇಳ್ತಾರೆ. ಯೋಗಿ ಆದಿತ್ಯನಾಥರು ತಮ್ಮ ಇಚ್ಛೆಗೆ ತಕ್ಕಂತೆ ಮಾಡ್ಕೊಳ್ತಾರೆ, ನರೇಂದ್ರ ಮೋದಿ ತಮ್ಮ ಇಚ್ಛೆಗೆ ತಕ್ಕಂತೆ ಮಾಡ್ಕೊಳ್ತಾರೆ ಅಂತ ಯಾರು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಮತ್ತೆ ಇನ್ನೂ ಆಶ್ಚರ್ಯ ಏನು ಅಂತಂದ್ರೆ, ಕಾಂಗ್ರೆಸ್ ಅನ್ನ ಸಪೋರ್ಟ್ ಮಾಡುವಂತ ಕೆಲವು ಸಾಧುಗಳು ಅಲ್ಲೇ ಇದ್ದಾರೆ. ಅದು ನಿಮ್ಗೂ ಗೊತ್ತಿಲ್ಲದೆ ಇರೋ ಸಂಗತಿ ಏನಲ್ಲ, ನನಗೂ ಗೊತ್ತಿಲ್ಲದೆ ಇರುವಂತ ಸಂಗತಿ ಅಲ್ಲ. ಹಾಗೇನಾದ್ರೂ ಅದು ಅಲ್ಲದೆ ಹೋಗಿದ್ರೆ, ಆಸ್ಟ್ರಾನಮಿಕಲ್ ಕ್ಯಾಲ್ಕುಲೇಷನ್ ತಪ್ಪಾಗಿದ್ದಿದ್ರೆ ಇವ್ರು ಯಾರೂ ಸುಮ್ಮನೆ ಇರ್ತಿರ್ಲಿಲ್ಲ, ಇವರೆಲ್ಲರೂ ಕೂಗಾಡಿರ್ತಿದ್ರು. ಆದ್ರೆ ಅದೇನು ನಡೆದಿಲ್ಲ ಅಂತಂದ್ರೆ ಅಷ್ಟರಲ್ಲೇ ಸ್ಪಷ್ಟವಾಗುತ್ತೆ ಇದು 144 ವರ್ಷಗಳದ್ದು ಅಂತ. ಇದು ರಾಜಕೀಯದ ದೃಷ್ಟಿಯಿಂದ. ಇನ್ನು ಆಸ್ಟ್ರಾನಮಿಕಲ್ ಕ್ಯಾಲ್ಕುಲೇಷನ್ ದೃಷ್ಟಿಯಿಂದಲೂ ಕೂಡ ಅದು 144 ವರ್ಷಗಳ ನಂತರ ಬಂದಿರುವಂತಹ ಮಹಾಕುಂಭ ಅಂತ ಪ್ರೂವ್ ಆಗಿದೆ. ಇದೇನಂತಂದ್ರೆ, ಕೆಲವರಿಗೆ ಆ ಥರದೊಂದು ಕೂಗಾಟ ಮಾಡುವಂತ ಒಂದು ರೂಢಿ ಇದೆ. ಹಿಂದೂಗಳು ಎಟ್ ಎ ಟೈಮ್ ಹೀಗೆ ಸೇರ್ತಾ ಇರೋದು ಸಹಿಸ್ಕೊಳ್ಲಿಕ್ಕೆ ಆಗ್ತಿಲ್ಲ. ಇಷ್ಟ ದಿನ ಅವ್ರಿಗೆ ಅನ್ನಿಸ್ತಿತ್ತು ಒಂದು ಕರೆಯಲ್ಲಿ ಸೇರೋದು ಮುಸಲ್ಮಾನರು ಮಾತ್ರ, ಕ್ರಿಶ್ಚಿಯನ್ರು ಮಾತ್ರ ಒಗ್ಗಟ್ಟಾಗಿರ್ತಾರೆ. ಹಿಂದೂಗಳಲ್ಲಿ, ಅದರಲ್ಲೂ ರಾಹುಲ್ ಗಾಂಧಿ ತರದವರು ಹಿಂದೂಗಳು ಜಾತಿ ಹೆಸರಿನಲ್ಲಿ ಡಿವೈಡ್ ಆಗಿದ್ದಾರೆ ಅಂತ ಹೇಳ್ತಾ ಅದನ್ನ ಇನ್ನೂ ಹೆಚ್ಚು ಡಿವೈಡ್ ಮಾಡುವಂತ ಪ್ರಯತ್ನ ಮಾಡ್ತಿರುವಾಗ, ಈ ದೇಶದಲ್ಲಿ ಇಷ್ಟೊಂದು ಜನ ಹಿಂದೂಗಳು ಜಾತಿ ಮತ ಪಂಥವನ್ನು ಮರೆತು ಆ ನದಿಯ ಆ ಭಾಗದಲ್ಲಿ ಎಲ್ಲರೂ ಎಟ್ ಎ ಟೈಮ್ ಮುಳುಗುವಂತ ಒಂದು ಪ್ರಯತ್ನವನ್ನು ಮಾಡ್ತಾರಲ್ಲ, ಇದು ಇಡೀ ಜಗತ್ತಿಗೆ, ಯಾರು ಈ ಜಾತೀಯವಾದವನ್ನ ಬಿತ್ತಿದ್ರೋ ಅವರಿಗೂ ಕೂಡ ಅಚ್ಚರಿಯಾಗುವಂತ ಸಂಗತಿ ಆಗಿದ್ರಿಂದ ಹೊಟ್ಟೆ ಉರಿಯಲ್ಲಿ ಈ ತರ ಮಾತನಾಡ್ತಾರೆ. ತುಂಬಾ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ಪುಣ್ಯ ಸ್ನಾನ ಮಾಡೋದ್ರಿಂದ ಪಾಪ ಪರಿಹಾರ ಆಗತ್ತೆ ಅಂತೇಳಿ, ಬಡವರು ಅಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡಿದ್ರೆ ಬಡತನ ಹೋಗ್ಬಿಡುತ್ತಾ ಅಂಥೇಳಿ ಒಬ್ರು ಹೇಳಿದ್ದನ್ನ ನಿಮಗೂ ಕೂಡ ಗೊತ್ತಿದೆ. ಅದಕ್ಕೇನು ಹೇಳ್ತೀರಿ? ಇದು ಏನಂತಂದ್ರೆ, ಯಾವ್ದನ್ನ ಮಾಡೋದ್ರಿಂದ ಬಡತನ ಹೋಗುತ್ತೆ, ಯಾವ್ದನ್ನ ಮಾಡೋದ್ರಿಂದ ಆಗತ್ತೆ ಅನ್ನೋದಕ್ಕೆ ಏನೂ ಇಲ್ಲ.
ಬಡತನ ಹೋಗೋದಕ್ಕೆ ಇರೋದು ಒಂದೇ ಒಂದು ಮಾರ್ಗ, ಚೆನ್ನಾಗಿ ದುಡಿಬೇಕು, ಅದರಿಂದ ಬಡತನ ಹೋಗುತ್ತೆ, ನಮ್ಗೆ ಗೊತ್ತಿರುವ ಸಂಗತಿ. ಆದ್ರೆ ಯಾರು ಇದನ್ನ ಹೇಳಿದ್ರೋ ಅವ್ರ ಬಡತನ ಹೆಂಗ್ ಹೋಗಿದೆಯಾ, ಏನ್ ದುಡಿದಿದೆಯೋ ದುಡಿದಿದಾರೋ ಗೊತ್ತಿಲ್ಲ. ಈ ಹೇಳಿಕೆ ಕೊಟ್ಟಂತ ರಾಜಕಾರಣಿಗಳ ಕುರಿತಂತೆ ಸಂಸತ್ನಲ್ಲೇ ಚರ್ಚೆ ಆಯ್ತು, ಎಷ್ಟು ದುಡ್ಡನ್ನು ಅವ್ರು ಮಾಡಿದ್ದಾರೆ, ಅವ್ರ ಪರಿವಾರದವ್ರು ಮಾಡಿದ್ದಾರೆ ಅಂತ. ಅವ್ರು ಕುಂಭಮೇಳದಲ್ಲಿ ಸ್ನಾನ ಮಾಡದೇನು ಬಡತನ ಪರಿಹಾರ ಆಯ್ತು ಅವ್ರದ್ದು. ಹಿಂಗಾಗಿ ಮೋಸ್ಟ್ಲಿ ಅವ್ರಿಗೆ ಅನ್ನಿಸಿರ್ಬೋದು ಕುಂಭಮೇಳದಲ್ಲಿ ಸ್ನಾನ ಮಾಡೋದ್ರಿಂದ ಮಾತ್ರ ಬಡತನ ಪರಿಹಾರವಾಗೋದಲ್ಲ, ನಮ್ ತರ ಏನು ಈ ರಾಜಕೀಯದ ಲಾಭವನ್ನು ಪಡ್ಕೋಬೇಕು, ಪರಿವಾರವಾದವನ್ನು ಮಾಡಬೇಕು, ಅಪ್ಪ ಮಗ ಅಳಿಯ ಇವರೆಲ್ಲರೂ ಕೂಡ ಪರಂಪರಾನುಗತವಾಗಿ ತಮ್ಮದ್ದೇ ಬೇರೆ ಜನರಿಗೆ ಈ ಅವಕಾಶವನ್ನ ಕೊಡದೆ ತಾವೇ ಪದೇ ಪದೇ ಇದರ ಅವಕಾಶವನ್ನು ಬಳಸಿಕೊಂಡು ಆ ಗದ್ದಿಗೆ ಮೇಲೆ ಕುಳಿತುಕೊಂಡ್ರೆ ಬಡತನ ಪರಿಹಾರವಾಗುತ್ತೆ. ಈ ತರ ಕುಂಭಮೇಳದಲ್ಲಿ ಸ್ನಾನ ಮಾಡೋದ್ರಿಂದ ಅಲ್ಲ ಅಂತ ಅವ್ರು ಹೇಳಿದಿರಬೇಕು. ಅವ್ರು ಹೇಳಿದ್ರೆ ನಾನು ಒಪ್ಕೊಳ್ತೀನಿ. ಅವ್ರ ಬಡತನ ಹೇಗ್ ಪರಿಹಾರ ಆಯ್ತು ಅಂತ ಇವತ್ತಿಗೂ ಕೂಡ ಅವರು ಪ್ರತಿನಿಧಿಸುವ ಕ್ಷೇತ್ರದ ಜನತೆಗೆ ಆಶ್ಚರ್ಯ ಇದೆ. ಹೇಗೆ ಪರಿಹಾರವಾಗೋಯ್ತು, ಇಷ್ಟು ಬೇಗನೆ ಹೇಗೆ ಶ್ರೀಮಂತರಾದ್ರು, ಕೆಲವು ದಶಕಗಳ ಲೆಕ್ಕದಲ್ಲಿ ಈ ಪರಿಯ ಸಾವಿರಾರು ಕೋಟಿ ರೂಪಾಯಿಯ ಹಣವನ್ನ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಅನ್ನೋ ಪ್ರಶ್ನೆ ಅವ್ರದೇ ಕ್ಷೇತ್ರದವರಿಗೆ ಇರುವಾಗ ಅವ್ರಿಗೆ ಅಂತಿರ್ಬೋದು, ನಾವ್ ಯಾವತ್ತೂ ಕೂಡ ಕುಂಭಕ್ಕೆ ಹೋಗಿ ಸ್ನಾನ ಮಾಡ್ಲಿಲ್ಲ, ಆದ್ರೂ ನಮ್ ಬಡತನ ಪರಿಹಾರವಾಗಿದೆ. ಯಾರು ಕುಂಭಕ್ಕೆ ಹೋಗಿ ಸ್ನಾನ ಮಾಡ್ತಾರೋ ಆ ಸಾಧುಗಳು ಇನ್ನೂ ಸಾಧುಗಳಂತೆಯೇ ಇದ್ದಾರೆ, ಯಾಕೆ ಹೀಗೆ ಅಂತ ಅವ್ರಿಗೆ ಅನ್ಸಿರ್ಬೋದು. ಹೀಗಾಗಿ ಪ್ರಶ್ನೆ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಒಂದ್ ಕಡೆ ಇವತ್ತು ದೆಹಲಿಯಲ್ಲಿ ಚುನಾವಣೆ ನಡೀತಾ ಇದೆ. ಹಿಂದೂಗಳ ಮತಗಳ ಕ್ರೋಢೀಕರಣಕ್ಕೋಸ್ಕರ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಹೋಗಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ, ಇದೆಲ್ಲ ಪ್ರಚಾರಕ್ಕೆ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ಇಫ್ತಾರ್ ಕೂಟವನ್ನು ಮಾಡಿ ಮುಸಲ್ಮಾನರ ಜೊತೆ ಕೂತ್ಕೊಂಡು ಅವರ ಜೊತೆ ಚಪ್ಪರಿಸ್ಕೊಂಡು ಊಟ ಮಾಡುವಾಗ ಅದು ಮುಸಲ್ಮಾನರ ಮತವನ್ನ ಕ್ರೋಢೀಕರಿಸ್ಲಿಕ್ಕ? ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ಸಿನ ಪ್ರತಿ ರಾಜಕಾರಣಿಯೂ ಕೂಡ ಮುಸಲ್ಮಾನರ ವಿಚಾರ ಬಂದಾಗ ತಲೆ ಮೇಲೆ ಒಂದು ಟೋಪಿ ಹಾಕೊಂಡು ಅವ್ರ ತರ ಬಿಹೇವ್ ಮಾಡುವಂತ ಪ್ರಯತ್ನ ಮಾಡುವಾಗ, ಕೆಲವು ರಾಜಕಾರಣಿಗಳಂತೂ ಮುಂದಿನ ಜನ್ಮ ಅಂತ ನಂಗಿದ್ರೆ ನಾನು ಮುಸಲ್ಮಾನಾಗಿ ಹುಟ್ತೀನಿ ಅಂತ ಅವರು ಹೇಳುವಂತ ಪ್ರಯತ್ನ, ಅದೇನು ಮುಸಲ್ಮಾನರ ಮತ ಕ್ರೋಢೀಕರಣ ಮಾಡ್ಲಿಕ್ಕೆ ಅಂತ ನಾವು ಹೇಳಿದ್ರೆ ಒಪ್ಕೊಳ್ತಾರಾ? ಹಾಗೆ ಇದು ಕೂಡ. ಆದ್ರೆ ಇವರೆಲ್ಲರಿಗಿಂತ ಭಿನ್ನ ನರೇಂದ್ರ ಮೋದಿ. ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಸ್ವತಃ ಹಿಂದೂ ಅಂತ ಇವ್ರ ತರ ಹಣೆಗೆ ವಿಭೂತಿ ಬಳಕೊಂಡು ಎಲೆಕ್ಷನ್ ಟೈಮಲ್ಲಿ ನಾಟಕ ಮಾಡುವಂತ ಹಿಂದೂ ಅಲ್ಲ. ನರೇಂದ್ರ ಮೋದಿ ಅವರು ಈಸ್ ಅ ಪ್ರಾಕ್ಟಿಸಿಂಗ್ ಹಿಂದೂ. ಅವರು ನವರಾತ್ರಿಯ ಉಪವಾಸಗಳನ್ನ ಮಾಡ್ತಾರೆ. ಆಮೇಲೆ ವಿದೇಶಕ್ಕೆ ಹೋದಾಗ್ಲೂ ಕೂಡ ವೆಜಿಟೇರಿಯನ್ ಆಗಿರುವಂತ, ಅಫ್ಕೋರ್ಸ್ ದೇಶದಲ್ಲಿ ವೆಜಿಟೇರಿಯನ್ನೇ, ವಿದೇಶದಲ್ಲಿ ಹೋದಾಗೂ ವೆಜಿಟೇರಿಯನ್ ಆಗಿರ್ತಾರೆ. ನವರಾತ್ರಿ ಕಾಲದಲ್ಲಿ ಅಮೆರಿಕಾದಲ್ಲಿದ್ದಾಗ ಅಮೆರಿಕಾದಲ್ಲೂ ಉಪವಾಸ ವೃತ್ತವನ್ನ ಕಂಟಿನ್ಯೂ ಮಾಡಿದಂತ ಅಪರೂಪದ ವ್ಯಕ್ತಿ. ಅಂದ್ರೆ ಪ್ರಾಕ್ಟಿಸಿಂಗ್ ಹಿಂದೂ. ಅವರು ದೇವಿಯ ಆರಾಧನೆ ಮಾಡ್ತಾರೆ, ಶಿವನ ಆರಾಧನೆ ಮಾಡ್ತಾರೆ. ಹೀಗಿರುವಾಗ ಅವರು ಇಲ್ಲಿಗೆ ಹೋಗೋದು ಅಧಿಕೃತ, ಅವ್ರು ಪ್ರಧಾನಿಯಾಗಿರ್ಲಿ ಅಥವಾ ಪ್ರಧಾನಿ ಆಗದೆ ಇರ್ಲಿ, ಅವರಲ್ಲಿಗೆ ಹೋಗ್ಬೇಕಾಗಿರೋದು ಅವರ ಪ್ರಯತ್ನ ಮತ್ತದ್ ಮಾಡೇ ಮಾಡ್ತಾರೆ. ಆದ್ರೆ ನನಗಿರೋ ಪ್ರಶ್ನೆ, ಯಾವ ಕಾಂಗ್ರೆಸ್ಸಿಗರು ಇದನ್ನು ಆರೋಪ ಮಾಡ್ತಿದ್ದಾರೋ, ಗಾಂಧೀಜಿ ಇದೇ ಕುಂಭಮೇಳದಲ್ಲಿ 1915 ಮತ್ತು 1918ರಲ್ಲಿ ಟಿಪ್ ಮಾಡಿದ್ರು, ಅವರು ಸ್ನಾನ ಮಾಡಿದ್ರು. ಜವಾಹರ್ಲಾಲ್ ನೆಹರು ಕುಂಭಮೇಳದಲ್ಲಿ 1954ನಲ್ಲಿ ಈ ದೇಶ ಸ್ವಾತಂತ್ರ್ಯಗೊಂಡ ನಂತರ ಮೊದಲ ಕುಂಭಮೇಳ ಏನಿತ್ತು, ಅಲ್ಲಿ ಜವಾಹರ್ಲಾಲ್ ನೆಹರು ಹೋಗಿ ಅವರು ಮುಳುಗಿ ಎತ್ತಿದ್ರು ಅಥವಾ ಅಟ್ಲೀಸ್ಟ್ ಅಟೆಂಡ್ ಮಾಡಿದ್ರು. ಇಂದಿರಾ ಗಾಂಧಿ ಎರಡೆರಡು ಬಾರಿ, ಒಂದ್ಸಲ ಅಂತೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಅಸ್ಥಿಯನ್ನ ಅಲ್ಲಿ ವಿಸರ್ಜನೆ ಮಾಡ್ಲಿಕ್ಕೆ ಅಲ್ಲಿಗೆ ಹೋಗಿದ್ರು. ಆನಂತರ ಇಂದಿರಾ ಗಾಂಧಿ ಅವರು ಮತ್ತೊಮ್ಮೆ ಅಲ್ಲಿಗೆ ಹೋಗಿ ಪಕ್ಕದಲ್ಲಿ ಒಂದು ಭಾಷಣ ಮಾಡಿ ಬಂದು ಅವರ ಒಂದು ಮಾಸ್ಟರ್ ಸ್ಟ್ರೋಕ್ ಎಲೆಕ್ಷನ್ ನ ದೃಷ್ಟಿಯಿಂದ ಅಂತ ಹೇಳ್ತಾರೆ, ಆ ಕೆಲಸವನ್ನ ಮಾಡಿ ಬಂದಿದ್ರು. ಸೋನಿಯಾ ಗಾಂಧಿ 2001ನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಇರುವಾಗ ಆವಾಗ ಸೋನಿಯಾ ಗಾಂಧಿ ಟಿಪ್ ಮಾಡಿದ್ರು. ಆನಂತರ ಪ್ರಿಯಾಂಕಾ ಗಾಂಧಿ ಈ ಸಲ ಹೋಗಿದ್ದಾರೆ, ರಾಹುಲ್ ಗಾಂಧಿ ಕಳೆದ ಬಾರಿ ಹೋಗಿದ್ರು, ಅಖಿಲೇಶ್ ಯಾದವ್ ಹೋಗ್ತಾರೆ. ಇವರೆಲ್ಲರೂ ಹೋಗೋದೇನು ಮತಗಳನ್ನ ಪಡಿಲಿಕ್ಕೋಸ್ಕರವಾ ಅಥವಾ ನಾಟಕ ಮಾಡ್ಲಿಕ್ಕ? ತಮ್ಮನ್ನು ತಾವು ಈ ತರ ಮಾತನಾಡ್ಕೊಂಡು ಅಲ್ಲಿಗೆ ಹೋದ್ರೆ ಯಾವುದೇ ರೀತಿಯ ಪಾಪ ಪರಿಹಾರವಾಗೋದಿಲ್ಲ ಅಂತ ಹೇಳಿಕೊಂಡು ಇವರೆಲ್ಲರೂ ಅಲ್ಲಿ ಸ್ನಾನ ಮಾಡ್ತಾರೆ ಅಂತಂದ್ರೆ ಇವ್ರಿಗೆ ಮತಗಳನ್ನ ಪಡೆಯುವ ಉದ್ದೇಶನೂ ಅಲ್ಲ, ನಾಟಕ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ಆಯ್ತಲ್ಲ. ಇಂಥ ನಾಟಕ ಮಾಡುವವರಿಗಿಂತ ಮತಗಳನ್ನ ಪಡಿಲಿಕ್ಕಾದ್ರೂ ನರೇಂದ್ರ ಮೋದಿ ಹೋದ್ರೆ ನನಗೆ ಅವ್ರ ಬೆಂಬಲ ಇದೆ. ನಾನು ಅವ್ರು ಬಹಳ ಖುಷಿಯಿಂದ ಅವ್ರ ಜೊತೆ ಬೆಂಬಲಕ್ಕೆ ನಿಂತ್ಕೊಳ್ತೀನಿ ಅಂತ ಅನ್ಸುತ್ತೆ. ನೀವ್ ಎಷ್ಟು ದಿನ ಇದ್ರಿ ಚಕ್ರವರ್ತಿ ಸೂಲಿಬೆಲೆ ಅವರೇ, ಹೇಗಿತ್ತು ಅನುಭವ? ನಾನೊಂದು 5-6 ದಿನಗಳ ಕಾಲ ಅಲ್ಲಿದ್ದೆ. ನಾನು ಜಂಗಮಾಡಿ ಮಠದಲ್ಲಿದ್ದೆ. ಅಲ್ಲಿ ರಾಜರಾಜೇಶ್ವರ ಲಿಂಗವೂ ಇದೆ. ಸೊ ಹೀಗಾಗಿ ಅದರ ಜೊತೆಗೆ ಅನುಸಂಧಾನದಲ್ಲಿ ಇದ್ಕೊಂಡು ಒಂದು 5-6 ದಿನಗಳ ಕಾಲ ಎಲ್ಲ ಅಖಾಡಗಳನ್ನು, ನಾನು ಹೆಚ್ಚು ಕಡಿಮೆ ಎಲ್ಲ ಅಖಾಡಗಳಿಗೂ ಭೇಟಿ ಕೊಟ್ಟಿದ್ದೀನಿ. ಅದು ಜೂನಾ ಅಖಾಡದಿಂದ ಹಿಡಿದು ನಿರಂಜನಿ ಅಖಾಡದವರೆಗೂ, ನಿರ್ವಾಣಿಯಿಂದ ಮಹಾನಿರ್ವಾಣಿಯವರೆಗೂ ಎಲ್ಲ ಅಖಾಡಗಳು. ಅದು ಬಿಟ್ಟು ಕೂಡ ಅಖಾಡಗಳಿಂದ ಹೊರತಿರುವಂತ ಅನೇಕ ಪೆಂಡಾಲ್ಗಳು ಈ ಬಾರಿ ಇವೆ, ಅಲ್ಲೂ ಕೂಡ ಹೋಗಿ ಬರ್ಲಿಕ್ಕಾಗಿದೆ. ಅನೇಕ ಸಾಧುಗಳ ಜೊತೆ ಸಂಪರ್ಕ ಆಯ್ತು, ಮಾತನಾಡ್ಲಿಕ್ಕಾಯ್ತು, ಅವರುಗಳ ವಿಚಾರಧಾರೆಯನ್ನು ತಿಳ್ಕೊಳ್ಳಿಕ್ಕಾಯ್ತು, ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಲಿಕ್ಕಾಯ್ತು, ಶಾಸ್ತ್ರಾರ್ಥದಲ್ಲಿ ಕೂತ್ಕೊಳ್ಳಿಕ್ಕಾಯ್ತು. ಒಂಥರ ವಿಶೇಷವಾಗಿರುವಂತ ಅನುಭವ. ಆ ವಾತಾವರಣವೇ, ಆ ಪ್ಲೇನೇ ಬೇರೆ ಅಂತ ನನಗನ್ಸುತ್ತೆ. ಬೇರೆ ಲೆವೆಲ್ ನಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ, ಆಧ್ಯಾತ್ಮಿಕತೆಯ ಅನುಭೂತಿಯನ್ನ ಪಡ್ಕೊಳ್ಳಿಕ್ಕೆ ಆಗತ್ತೆ ಅಂತ ನನಗನ್ಸುತ್ತೆ. ಓಕೆ, ಥ್ಯಾಂಕ್ ಯು.